ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ. ಆಲ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿನ್ನೆ ಶತವಾಹನರ ಬಗ್ಗೆ ನೋಡಿದ್ವಿ. ಆ ಶತವಾಹನರಲ್ಲಿ ಸಿಮ್ಮುಖ ಮತ್ತು ಅವನ ಸಹೋದರನಾದ ಕನ್ನ ಅಥವಾ ಕೃಷ್ಣನ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ನಾವು ಮೊದಲನೇದಾಗಿ 1ನೇ ಶಾತಕರ್ಣಿಯ ಬಗ್ಗೆ ನೋಡೋದಾದರೆ, ಇವನು ಶತವಾಹನರ ನಿಜವಾದ ಸ್ಥಾಪಕ ಅಂತ ಹೇಳ್ತೀವಿ. ಇವನ ಚರಿತ್ರೆಯು ಕ್ರಿಸ್ತಪೂರ್ವ 195ರಿಂದ ಕ್ರಿಸ್ತಪೂರ್ವ 166ರವರೆಗೆ ಇವನ ಆಳ್ವಿಕೆ ಕಂಡು ಬರ್ತದ. ಇವನು ಮಹಾರಾಷ್ಟ್ರದ ಮಹಾರಥಿಯ ಮಗಳಾದ ನಾಗನಿಕಳನ್ನು ಮದುವೆಯಾದನು. ನಂತರ ಇವನನ್ನು ಶತವಾಹನರ ಪ್ರಾರಂಭದ ಪ್ರಬಲ ದೊರೆ ಅಂತೇಳಿನೂ ಕರೀತಾರೆ. ಇವನು ಸಿಮ್ಮುಖನ ಮಗನಾಗಿರ್ತಾನೆ. ಈ ನಾಗನಿಕಳು ತನ್ನ ನಾನಾಗಡದ ಶಾಸನದಲ್ಲಿ ತನ್ನ ಪತಿಯಾದ 1ನೇ ಶಾತಕರ್ಣಿಯನ್ನು ದಕ್ಷಿಣ ಪಥ ಸಾರ್ವಭೌಮ ಮತ್ತು ದಕ್ಷಿಣದ ಪಥಾಪತಿ ಹಾಗೂ ಅಪ್ರತೀಯತ ಅಂತೇಳಿ ವರ್ಣನೆ ಮಾಡಿದ್ದಾಳೆ ಅಥವಾ ಬಣ್ಣಿಸಿದ್ದಾಳೆ. ಈತನು ತನ್ನ ಸಾಮ್ರಾಜ್ಯವನ್ನು ಮಾಳ್ವದವರೆಗೂ ವಿಸ್ತರಿಸಿದನು. ಈತನು ವಿದ್ಯಾಪರ್ವತದಿಂದ ಕೊಂಕಣದವರೆಗೆ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಅಥವಾ ವಿಸ್ತರಿಸಿದನು ಮತ್ತು 2 ಅಶ್ವಮೇಧ ಯಾಗವನ್ನು ಮಾಡಿದನು. ಇವನು ಅಶ್ವಮೇಧ ಯಾಗವನ್ನು ಮಾಡಿದ ಮೊಟ್ಟ ಮೊದಲ ದೊರೆ ಅಂತೇಳಿನೂ ಕರೀತಾರೆ. ಇವನ ನಿಧನದ ನಂತರ ಈತನ ಮಕ್ಕಳಾದ ವೇದಶ್ರೀ ಮತ್ತು ಸತ್ಯಶ್ರೀಯವರ ಅಪ್ರಾಪ್ತರಾಗಿದ್ದ ಕಾರಣ ನಾಗನಿಕಳೆ ಅಧಿಕಾರವನ್ನು ಸ್ವೀಕರಿಸಿಕೊಂಡಳು ಅಥವಾ ಅಧಿಕಾರಕ್ಕೆ ಬಂದಳು. ಈ ನಾಗನಿಕಳ ನಂತರ 2ನೇ ಶಾತಕರ್ಣಿಯು ಅಧಿಕಾರಕ್ಕೆ ಬಂದನು. ಈ 2ನೇ ಶಾತಕರ್ಣಿಯು ಕ್ರಿಸ್ತಪೂರ್ವ 166ರಿಂದ 111ರವರೆಗೆ ಆಳ್ವಿಕೆ ಇರ್ತದೆ. ಈತನು ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗವನ್ನು ಕೈಗೊಂಡನು. ಈತನು ಪೂರ್ವ ತೆಲಂಗಾಣವನ್ನು ವಶಪಡಿಸಿಕೊಂಡನು. ಈತನ ನಂತರ ಅಪಾಲಿಕ ಮತ್ತು ಲಂಬೋದರ ದೊರೆಗಳು ಆಳ್ವಿಕೆ ಮಾಡಿದರು. ಅದೇ ರೀತಿಯಾಗಿ 1ನೇ ಪುಲಿಯಾಮಿಯು ಈತನು ಕ್ರಿಸ್ತಪೂರ್ವ 28ರಿಂದ ಕ್ರಿಸ್ತಪೂರ್ವ 19ರವರೆಗೆ ಆಳ್ವಿಕೆ ಬರ್ತದೆ. ಈತನು 2 ಶಕರನ್ನು ಸೋಲಿಸಿ ಅಥವಾ 2 ಶಕರು ದೊರೆಗಳನ್ನು ಸೋಲಿಸಿ ಅವಂತಿಯನ್ನು ವಶಪಡಿಸಿಕೊಂಡನು. ಅದೇ ರೀತಿಯಾಗಿ ಭಾಗ 3ರಲ್ಲಿ ಹಾಲನ ಬಗ್ಗೆ ಚರ್ಚೆ ಮಾಡೋಣ.